ನಮ್ಮ ಬೆಳೆನ ನಾವು ಹೇಗೆ ಬೆಳೆದಿದ್ದೀವಿ ಅಂತ ನಾವು ಗ್ರಾಹಕರಿಗೆ ಮುಟ್ಟಿಸಬೇಕಾಗುತ್ತೆ. ಆರ್ಗ್ಯಾನಿಕ್ ಅನ್ನೋ ಹೆಸರುಗಳಲ್ಲಿ ತುಂಬಾ ಮೋಸಗಳಾಗಿದೆ. ನಾವು ಸೋನಾ ಮಸೂರಿಯಿಂದ ಆರ್ಗ್ಯಾನಿಕ್ ರೈಸ್ಗೆ ಶಿಫ್ಟ್ ಆಗೋದು ಕಷ್ಟ ಅಂದ್ಕೊಂಡಿದ್ವಿ, ಇವಾಗ ಆರಾಮಾಗಿದೆ. ಸಾರ್ಥಕತೆ ಸಿಕ್ಕಿದೆ. ಕೆಲವರೊಂದಷ್ಟು ಜನ ನಮ್ಗಳನ್ನ ಕಾಲೆಳ್ದಿರೋರು ಇದ್ದಾರೆ. ಅದೇನ್ ಮಾಡ್ತೀರಾ ಅನ್ನೋ ಕಳೆದ ಬಾರಿ ಈ ರೈತ ಸಂತೆಯಲ್ಲಿ 100 ಎಕರೆ ಸಾವಯವ ಕೃಷಿಯನ್ನ 100 ಎಕರೆ ಕೃಷಿ ಭೂಮಿಯಲ್ಲಿ ಸಾವಯವ ಕೃಷಿಯನ್ನ ಮಾಡ್ತಾ ಒಬ್ರು ಯಶಸ್ವಿ ಕೃಷಿಕನನ್ನ ನಾನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೆ. ಇವತ್ತು ಆ ಕೃಷಿಕನ ಮಡದಿಯ ಜೊತೆಗೆ ನಾನು ಮಾತಾಡ್ತಾ ಇದ್ದೀನಿ. ಓರ್ವ ರೈತ ಮಹಿಳೆ ಅಂತಂದ್ರೂ ಕೂಡ ತಪ್ಪಿಲ್ಲ. ಸೊ ಈ ಒಂದು ಮಾರುಕಟ್ಟೆಗೆ ನಾಲೆಜ್ ಬಗ್ಗೆ ನಾವು ಅವ್ರ ಜೊತೆ ಮಾತಾಡೋಣ. ಇವತ್ತಿನ ನಮ್ಮ ರೈತರಿಗೆ ಅತ್ಯವಶ್ಯಕವಾಗಿ ಬೇಕಾಗಿರೋದೇ ಮಾರುಕಟ್ಟೆಗೆ ನಾಲೆಜ್. ಸೊ ಅದ್ರ ಬಗ್ಗೆ ಅವ್ರು ಏನ್ ಮಾತಾಡ್ತಾರೆ, ಏನೆಲ್ಲ ಹೇಳ್ತಾರೆ, ಬನ್ನಿ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಓಕೆ, ನಿಮ್ಮ ಹೆಸರು? ಚೈತ್ರ. ಚೈತ್ರ ಅವರೇ, ಇವತ್ತು ನಮ್ಮ ರೈತರಿಗೆ ಮಾರುಕಟ್ಟೆಯ ಜ್ಞಾನ ಎಷ್ಟರ ಮಟ್ಟಿಗೆ ಮುಖ್ಯ? ಇಲ್ಲಿ ಮಾರುಕಟ್ಟೆ ಜ್ಞಾನ ಎಷ್ಟರ ಮಟ್ಟಿಗೆ ಮುಖ್ಯ ಅಂದ್ರೆ ನಾವು ಕಸ್ಟಮರ್ನ ನಾವ್ ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಳ್ತೀವಿ ಅನ್ನೋದು ಫಸ್ಟ್ ಪಾಯಿಂಟ್. ಸೊ ಯಾಕೆಂದ್ರೆ ಅವ್ರಿಗೆ ಒಂದು ಯಾವ್ದೋ ವಸ್ತುಗಳ ಬಗ್ಗೆ ನಾಲೆಡ್ಜ್ ಇರೋದಿಲ್ಲ. ಸೊ ಕೇಳ್ತಾರೆ ನಮ್ಗೆ ಅವರು, ಯಾಕೆ ಇಷ್ಟ ರೇಟು, ನೀವು ಅಲ್ಲಿ ಹೊರಗಡೆ ಅಷ್ಟಿದೆ ಅಂತ. ಬಟ್ ನಮ್ಮ ರೈತ ಹೇಳ್ಬೇಕು, ನಾನ್ ಎಷ್ಟು ಕಷ್ಟ ಪಟ್ಟಿದ್ದೀನಿ ಅದಕ್ಕೆ, ಆಮೇಲೆ ನಾನು ಏನ್ ಗೊಬ್ಬರ ಹಾಕಿದೀನಿ, ನಾನ್ ಲೇಬರ್ ಎಷ್ಟು ತಗೊಂಡಿದ್ದೀನಿ, ನನ್ನ ಶ್ರಮ ಎಷ್ಟಿದೆ, ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡಿ ನನಗೆ ಇಷ್ಟು ಬಂದಿದೆ, ನಾನ್ 10 ರೂಪಾಯಿ ಇಟ್ಕೋತಾ ಇದ್ದೀನಿ, ಇಷ್ಟೇ ನಮ್ದು. ಅದ್ ಬಿಟ್ಟು ನಾವು ಅಲ್ಲಿ ಯಾರೋ ದಲ್ಲಾಳಿ ಬರ್ತಾನೆ ತಗೊಂಡ್ ಹೋಗ್ತಾನೆ, ಅದೆಲ್ಲ ನಮಗ್ ಬೇಡ. ನಾನ್ ಬೆಳೆದಿದ್ದೀನಿ, ಇದು ನನ್ನ ಬೆಳೆ, ನಂದು ರೇಟ್. ಅಂದ್ರೆ ನಾವ್ ಏನ್ ಕಷ್ಟಪಟ್ಟಿದ್ದೀವಿ, ಏನ್ ಬೆವರು ಸುರಿಸಿದ್ದೀವಿ, ಅದನ್ನ ಪ್ರತಿ ಒಂದನ್ನು ಕೂಡ ನಾವ್ ವಿವರಿಸ್ಬೇಕು ಗ್ರಾಹಕರಿಗೆ. ನಾವ್ ಇದನ್ನ ಮಾಡ್ತಾ ಇರೋದು ಅದಕ್ಕೆ, ನಮ್ಮ ಬೆಳೆ ನಮ್ಮ ಬೆಲೆ ಅಲ್ವಾ. ಸೊ ಅದಕ್ಕೆ ನಮ್ಮ ಬೆಳೆನ ನಾವ್ ಹೇಗ್ ಬೆಳೆದಿದೀವಿ ಅಂತ ನಾವು ಗ್ರಾಹಕರಿಗೆ ಮುಟ್ಟಿಸ್ಬೇಕಾಗಿದೆ. ಸೊ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ ನಾವ್ ಹೇಗ್ ಬೆಳಿತಿದೀವಿ, ಏನ್ ಮಾಡ್ತಾ ಇದೀವಿ ಅಂತ. ಸೊ ನಾನ್ ಇವಾಗ ಆರ್ಗ್ಯಾನಿಕ್ ಅಂದ ತಕ್ಷಣನೇ ಆರ್ಗ್ಯಾನಿಕ್ ಅನ್ನೋ ಹೆಸರುಗಳಲ್ಲಿ ತುಂಬಾ ಮೋಸಗಳಾಗಿದೆ. ಸೊ ನಾವ್ ಅದಕ್ಕೆ ನಾವು ನೈಸರ್ಗಿಕವಾಗಿ ಬೆಳಿತಾ ಇದೀವಿ ಅಂತ ಹೇಳ್ತಾ ಇದೀವಿ. ಸೊ ನಮ್ಮ ಮನೇಲಿ 1-2 ನಾಟಿ ಹಸು ಇದೆ, ಅದ್ರ ಗೊಬ್ಬರ ತಗೊಂಡ್ ಹೋಗ್ತಿವಿ, ನಾವು ಹಾಕ್ತಿವಿ, ಅದ್ರಲ್ಲೇ ನಾವು ಗದ್ದೆ ಮಾಡಿದೀವಿ, ಕಳೆನಾಶಕ ಹೊಡೆದಿಲ್ಲ. ಸೊ ನಾವು ಕಳೆ ಕೀಳೋದಕ್ಕೆ ಲೇಬರ್ಸ್ ನ ಕರ್ಕೋತೀವಿ. ಹೆಚ್ಚು ಕಮ್ಮಿ ನಮ್ಗೆ 12 ಎಕರೆ ಮೇಂಟೈನ್ ಮಾಡ್ಬೇಕು, 1 ಲಕ್ಷ ಕಿತ್ತೋಗುತ್ತೆ ನಮ್ಗಲ್ಲೇ ಕಳೆ ಕೀಳೋದಕ್ಕೆ. ಸೊ ನಾನು ಅಕ್ಕಿ ಹಾಕಿ 120 ರೂಪಾಯಿಗೆ ಮಾರ್ತೀನಿ, ಹೊರಗಡೆ ಕಮ್ಮಿ ಇದೆ ಅಂದ್ರೆ ನನ್ನ ಬೆಲೆ, ನಾನ್ ಶ್ರಮ ಪಟ್ಟಿದ್ದಕ್ಕೆ ನಾನ್ 120 ರೂಪಾಯಿ ನಾನ್ ಕೊಡ್ತಾ, ನಾನ್ ಬೆಳ್ದಿರೋದು, ನಾನ್ ಧೈರ್ಯವಾಗಿ ಹೇಳ್ತೀನಿ, ಇದು ನಂದು ಆರ್ಗ್ಯಾನಿಕ್. ಬನ್ನಿ ನಾವು ಪ್ರೂವ್ ಮಾಡ್ತೀವಿ ನಮ್ ತೋಟಗಳಿಗೆ. ಸೊ ಅದನ್ನ ನಾವು ರೈತರು ಕಾನ್ಫಿಡೆಂಟ್ ಆಗ್ಬೇಕು ಫಸ್ಟ್, ಆಮೇಲೆ ಗ್ರಾಹಕರಿಗೆ ರೀಚ್ ಮಾಡ್ಬೇಕು. ಸೊ ಎಲ್ಲಾ ಗ್ರಾಹಕರು ಒಂದೇ ರೀತಿ ಇರೋದಿಲ್ಲ. ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವರು ಗೊತ್ತಿರೋರು ನಮ್ಮ ಹತ್ರ ಮಾತಾಡಿದ್ದಾರೆ, ಇಲ್ಲ ಇದು ತುಂಬಾ ಕಷ್ಟ ಇದೆ, ನಾನ್ ಚಿಕ್ಕ ಹುಡುಗಿಯಲ್ಲಿ ನಮ್ಮೂರಲ್ಲಿ ನೋಡಿದ್ದೆ. ಸೊ ಇವತ್ ಲೇಬರ್ ಸಿಗೋದು ತುಂಬಾ ಕಷ್ಟ ಇದೆ. ಒಂದು ಲೇಬರ್ ಬಂದ್ರೆ 500 ರೂಪಾಯಿ ಆಗುತ್ತೆ. ಸೊ ಅವ್ರಿಗೆ ಊಟ ತಿಂಡಿ ಒಗೆರೆ. ಸೊ ಅವ್ರನ್ನ ನಾವು ಸಂಭಾಳಿಸ್ಕೊಂಡು, ಯಾಕಂದ್ರೆ ಒನ್ ಡೇ ಕೆಲ್ಸ ಅಲ್ಲ, ನಾವು ಬೈದ್ಬಿಟ್ಟು ಹಿಂಗ್ ಕಳ್ಸೋದಕ್ಕೆ ಪ್ರತಿದಿನ ನಮ್ಮನೆ ಲೇಬರ್ ಇರ್ಬೇಕು. ಅವ್ರನ್ನ ನಾವ್ ಯಾವ ತರ ಒಂದ್ ಗೆಳೆತನದಲ್ಲಿ ಇಟ್ಕೊಂಡಿರ್ತೀವಿ. ಸೊ ಅವ್ರನ್ನ ನಾವು ಸಂಭಾಳಿಸ್ಕೊಂಡು ನನ್ನ ಬೆಳೆ ನಾ ತಗೊಂಡು ಇಲ್ಲಿಗೆ ನಾನ್ ಬಂದ್ ರೀಚ್ ಮಾಡಿ ಗ್ರಾಹಕರಿಗೆ ಮುಟ್ಸೋದಿದೆ ನೋಡಿ, ನಮ್ಗ ದೊಡ್ಡ ಚಾಲೆಂಜ್. ಸೊ ಅದನ್ನೆಲ್ಲ ನಾವ್ ಹರ್ತ್ಕೊಂಡು ನಾವು ಗ್ರಾಹಕರಿಗೆ ಹೇಳ್ಬೇಕು, ಇಷ್ಟು ಬೆಲೆ ನಮ್ದು, ನಾನ್ ಹಿಂಗ್ ಬೆಳೆದಿದ್ದೀನಿ, ನಾನು ಇಷ್ಟು ಖರ್ಚು ಮಾಡಿದೀನಿ, ನನ್ನ ಶ್ರಮ ಇಷ್ಟಿದೆ, ನೀವ್ ತಗೊಳ್ಳಿ, ಇಷ್ಟೇ ಮೇಡಮ್. ಇದ್ ಮಾಡಿದ್ರೆ ಆರಾಮಾಗಿ ಗ್ರಾಹಕರಿಗೆ ರೈತರಿಗೆ ಒಳ್ಳೆ ಸಂಬಂಧ ಬಿಲ್ಡ್ ಆಗುತ್ತೆ. ಇನ್ನೊಂದು, ನಮ್ಮ ರೈತರು ಏನ್ ಮಾಡ್ತಾರೆ ಅಂತಂದ್ರೆ ಬೆಳಿತಾರೆ, ಕಷ್ಟಪಟ್ಟು ಬೆಳಿತಾರೆ, ದಲ್ಲಾಳಿಗಳ ಕೈಗೆ ಹೋಗಿ ಕೊಟ್ಟು ಬಿಡ್ತಾರೆ. ಸೊ ಅದಕ್ಕಿಂತ ಹೊರತಾಗಿ ಈಗ ನೇರ ಮಾರುಕಟ್ಟೆಗೆ ಬರ್ಬೇಕು ನಮ್ ರೈತರು. ಸೊ ಬರ್ತಾ ಇಲ್ಲ ನಮ್ ರೈತರು, ಇನ್ನೂ ಕೂಡ ಮುಜುಗರ, ಆಮೇಲೆ ಅದೊಂದು ಭಯ, ನಾನೇನ್ ಅಲ್ಲಿ ಹೋಗೋದು, ಟೈಮ್ ಇಲ್ಲ, ನಂದಲ್ಲಿ ಇನ್ನೂ ಏನೋ ಒಂದ್ ಕೆಲ್ಸ ಇದೆ, ತೋಟದಲ್ಲಿ ಕೆಲ್ಸ ಇದೆ, ಈ ರೀತಿಯಾದಂತದ್ದಾಗ್ಬಿಡತ್ತೆ. ಹೌದು, ಈ ತರ ಏನಾಗಿದೆ, ನಾವ್ ಇವಾಗ ನೋಡಿ, ಇವಾಗ ಇಲ್ಲಿಗೆ ಬರ್ಬೇಕು ಅಂದ್ರೆ ನನಗ್ 3 ಡೇಸ್ ಮುಂಚೆನೆ ನಾನು ಇದನ್ನೆಲ್ಲ ಸಂಗ್ರಹ ಮಾಡ್ಬೇಕು, ಪ್ಯಾಕಿಂಗ್ ಮಾಡ್ಬೇಕು. ಸೊ ನಾನು ಇಲ್ಲಿಗೆ ಬಂದಿದ್ದೀನಿ. ಸೊ ನನ್ನ ಅಲ್ಲಿ ಕೆಲ್ಸಗಳನ್ನ ನೋಡೋರು ಇರ್ಬೇಕು. ಸೊ ಹಾಗಾಗಿ ನಮ್ದು ಅಂದ್ರೆ ನಮ್ಮ ರೈತ ಸಂಘದ ಕಮಿಟಿಯಲ್ಲಿ ನಾವು ಮಾತಾಡಿದೀವಿ, ಒಂದೊಂದು ಜಿಲ್ಲೆಯಿಂದ ಒಬ್ಬ ರೈತ 1 ವಾರ, ಇನ್ನೊಬ್ಬ ರೈತ 1 ವಾರ, ಅವ್ರದ್ದು ಸಾಮಾನುಗಳನ್ನೆಲ್ಲ ನಾವು ತಗೊಂಡ್ಬರೋದು, ಇಲ್ಲಿ ರೈಟ್ ಫಿಕ್ಸ್ ಆಗಿರುತ್ತೆ, ಅದೇ ರೇಟಿಗೆ ನಾವು ಮಾರೋದು. ಸೊ ಇನ್ನೊಬ್ಬ ರೈತ ಅಲ್ಲ ಅವ್ನ್ ಕೆಲಸ ಮಾಡ್ಕೊತಿರ್ತಾನೆ, ನೆಕ್ಸ್ಟ್ ವೀಕ್ ಆ ರೈತ ಇಲ್ಲಿ ಬರ್ತಾನೆ. ಸೊ ಈ ತರ ಇದೆಲ್ಲ ಒಂದಷ್ಟು ಪ್ರಾಬ್ಲಮ್ಗಳಾಗಬಾರ್ದು ಅಂತ ಒಂದಷ್ಟು ಮಾತುಕತೆ ನಡೀತಿದೆ. ಸೊ ಅದೆಲ್ಲ ಆದಾಗ ರೈತಂಗ್ ಅನುಕೂಲ ಆಗುತ್ತೆ. ಇನ್ನ ಕೆಲವು ರೈತರಿಗೆ ಭಯ ಇದೆ, ಹೆಂಗ್ ಹೋಗ್ತಿದೆ, ನಾವ್ ಅಷ್ಟು ತಗೊಂಡ್ಬರೋದು, ಟ್ರಾನ್ಸ್ಪೋರ್ಟೇಶನ್ ಚಾರ್ಜಸ್ ಎಲ್ಲ. ಸೊ ಅದನ್ನೆಲ್ಲ ಖುದ್ದಾಗಿ ಇವಾಗ ನಾವು ಮಾಡ್ತಾ ಇರೋದನ್ನ ನೋಡಿ ನಾವೊಂದಷ್ಟು ಜನ ಕೇಳೋದ್ರಿಂದ ಅವ್ರು ಪ್ರೇರೇಪಿತರಾಗಿ ಬಂದೇ ಬರ್ತಾರೆ. ಹಾಗೆ ಆಗುತ್ತೆ. ಈ ಕಳೆದ ಬಾರಿ ರೈತ ಸಂತೆಗೂ ಈ 2ನೇ ಬಾರಿ ನಡೆದಿರುವಂತ ರೈತ ಸಂತೆಗೂ ಯಾವ ರೀತಿ ವ್ಯತ್ಯಾಸ ಇದೆ, ಮತ್ತೆ ಗ್ರಾಹಕರ ಸ್ಪಂದನೆ ಹೇಗಿದೆ?
ಕಳೆದ ಬಾರಿ ಹೇಗಿತ್ತಂದ್ರೆ ರೈತರಿಗೆ ಕನ್ಫ್ಯೂಷನ್ಸ್ ಇತ್ತು, ಗ್ರಾಹಕರಿಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋ ತರ. ಸೊ ಕಳೆದ ಬಾರಿ ಎಲ್ಲರಿಗೂ ಒಳ್ಳೆ ರೀತಿಯ ಅನುಭವ ಆಗಿರೋದ್ರಿಂದ ಈ ಸರಿ ತುಂಬಾ ಜನ ಬಂದಿದ್ದಾರೆ, ತುಂಬಾ ಐಟಮ್ಗಳು ಬಂದಿದೆ ನಮಗೆ. ಸೊ ಕೆಲವು ಹೋದ್ ಸರಿ ನಾವೇನೇನ್ ತಪ್ಪುಗಳನ್ನ ಮಾಡ್ಕೊಂಡಿದ್ವಿ, ಸ್ಕ್ಯಾನರ್ ಇರ್ಲಿಲ್ಲ, ವೇಯಿಂಗ್ ಮಿಷಿನ್ಸ್ ಇರ್ಲಿಲ್ಲ, ಪ್ಯಾಕಿಂಗ್ ಸಿಸ್ಟಮ್ ಸರಿ ಇರ್ಲಿಲ್ಲ. ಸೊ ಅದನ್ನೆಲ್ಲ ನಾವುಗಳು ಇವಾಗ ರೆಡಿ ಮಾಡ್ಕೊಂಡಿದೀವಿ. ಸೊ ರೆಡಿ ಮಾಡ್ಕೊಂಡು ಗ್ರಾಹಕರಿಗೆ ಏನ್ ಬೇಕು ಅದನ್ನ ನಾವು ಮುಂಚೆನೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿರೋದ್ರಿಂದ ನಮ್ಗೆ ಈಸಿ ಆಗ್ತಾ ಇದೆ. ಸೊ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ನನಗೆ ಕಳೆದ ಬಾರಿ ತಗೊಂಡೋಗಿರೋ ಅಂತ ಅವ್ರು ಬಂದು ಗ್ರಾಹಕರು, ನಿಮ್ದು ಅಕ್ಕಿ ಚೆನ್ನಾಗಿತ್ತು, ತುಂಬಾ ಖುಷಿ ಆಯ್ತು, ನಾವು ಸೋನಾ ಮಸೂರಿಯಿಂದ ಆರ್ಗ್ಯಾನಿಕ್ ರೈಸ್ಗೆ ಶಿಫ್ಟ್ ಆಗೋದ್ ಕಷ್ಟ ಅಂದ್ಕೊಂಡಿದ್ವಿ, ಇವಾಗ ಆರಾಮಾಗಿದೆ, ನಮ್ ಹೆಲ್ತ್ ಚೆನ್ನಾಗಿದೆ. ರಿವ್ಯೂ ಕೇಳಿದಾಗ ಏನ್ ಅನ್ಸುತ್ತೆ? ಸಾರ್ಥಕತೆ ಸಿಗುತ್ತೆ, ಸಾರ್ಥಕತೆ ಸಿಗುತ್ತೆ. ಕೆಲವರು ಒಂದಷ್ಟು ಜನ ನಮ್ಗಳನ್ನ ಕಾಲೆಳ್ದಿರೋರು ಇದಾರೆ, ಅದೇನ್ ಮಾಡ್ತೀರ ಅನ್ನೋ ತರ. ಅವ್ರಿಗೆಲ್ಲ ನಮ್ಗೆ ಅವಾಗ ಖುಷಿ ಆಗುತ್ತೆ, ಯಾರೋ ಅಂದಿದ್ರು ಬಟ್ ನನ್ಗೆ ಇವತ್ತು ಉತ್ತರ ಸಿಕ್ಕಿದೆ ಅಂದ್ಕೋತೀವಿ ಅಷ್ಟೇ. ಧನ್ಯವಾದ ಮೇಡಮ್, ಥ್ಯಾಂಕ್ ಯು. ನಮ್ ಜೊತೆ ಇಷ್ಟು ಚಂದ ಮತ್ತೆ ರೈತರಿಗೆ ಮಾರುಕಟ್ಟೆಯ ಕಲ್ಪನೆಯ ಬಗ್ಗೆ ಇಷ್ಟು ಚೆನ್ನಾಗಿ ವಿವರಿಸಿದ್ದಕ್ಕಾಗಿ. ಥ್ಯಾಂಕ್ ಯು ಮೇಡಮ್.